ನಮ್ಮ ದೇಶದಲ್ಲಿ ನಮಗೆ ವರ್ಲ್ಡ್ ಕಪ್ ಕೂಡ ಬೇಕು ಮತ್ತು ಒಲಿಂಪಿಕ್ಸ್ನಲ್ಲಿ ಮೆಡಲ್ಸೂ ಬೇಕು. ಆದರೆ ಇದ್ರ ಹಿಂದೆ ಪ್ಲೇಯರ್ಸ್ ಮಾಡುವಂಥ ಟ್ರೈನಿಂಗು, ಅವ್ರಿಗಾಗುವಂಥ ನೋವು, ಅವ್ರಿಗಾಗುವಂಥ ಸುಸ್ತೇನಿದೆ ಅದನ್ನು ಯಾರೂ ನೋಡಲ್ಲ. ಆದರೆ ನಮ್ಮ ಮುಂದಿನ ಐಡಿಯಾ ಬಾಸ್ ಏನಿದ್ದಾರೆ ಅವ್ರು ಈ ನೋವನ್ನು ನೋಡಿದ್ದಾರೆ ಮತ್ತೆ ಡಿಸೈಡು ಮಾಡಿದ್ದಾರೆ. ಈಗ ಯಾವುದೇ ಪ್ಲೇಯರ್ಸ್ಗೂ ಆ ನೋವು ತಲುಪೋದು ಬೇಡ ಅಂತ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿಕ್ರಮ್ ಮತ್ತೆ ಮುನೀಶ್ನ. ವಿಕ್ರಮ್ ಅಂಡ್ ಮುನೀಶ್, ನಿಮಗೆ ನಮ್ಮ ವೇದಿಕೆ ಮೇಲೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಐ ಕ್ಯಾನ್ ಸಿ ದಟ್ ಯು ಬೋತ್ ಆರ್ ವೆರಿ ಫಿಟ್. ಥ್ಯಾಂಕ್ ಯು ವೆರಿ ಮಚ್. Thank you. ನಾವು ನಿಮ್ಮ ಬಗ್ಗೆ ಕೂಡ ಅದೇ ಮಾತನ್ನ ಹೇಳ್ಬೋದು. ನೀವು ಕೂಡ Same ತುಂಬಾ to you. fit ಆಗಿ Thank you. ಕಾಣಿಸ್ತಾ ಇದ್ದೀರಾ. ನೀವು ಇದನ್ನ ಶುರು ಮಾಡಿದ್ದೆಲ್ಲಿಂದ ಅದನ್ನಂತೂ ತಿಳ್ಕೊಂತೀವಿ. ಅದಕ್ಕೂ ಮುಂಚೆ ಹೇಳಿ, ನೀವಿಬ್ರು ಕೋ ಫೌಂಡರ್ಸಾ? ಹೌದು, ಹಾಂ ಸರ್. ಹಾಗಾದ್ರೆ ಏನ್ ರಿಲೇಷನ್? ನೀವಿಬ್ರು ಫ್ರೆಂಡ್ಸಾ ಅಥವಾ ಕೋ ಫೌಂಡರ್? ಹೇಗೆ ಶುರುವಾಯ್ತು ಜರ್ನಿ? ನಾವು ಸಂಬಂಧಿಕರಿಂದ ಫ್ರೆಂಡ್ಸ್ ಆದ್ವಿ, ಅಲ್ಲಿಂದ ಬಿಸ್ನೆಸ್ ಪಾರ್ಟ್ನರ್ಸ್ ಆದ್ವಿ. ಮತ್ತು ಏನ್ ಸಂಬಂಧ ನಿಮಗೆ? ಆ್ಯಕ್ಚುಲಿ ನಮ್ಮ ಸಿಸ್ಟರ್ ಇನ್ ಲಾ ಅವರ ಹಸ್ಬೆಂಡು, ಆ ರೀತಿ ನಮ್ಮ ಸಂಬಂಧಿಕರು ಕೂಡ ಇವರು. ಅಂದ್ರೆ ನೀವಿಬ್ರು ಷಡಕು. ಮತ್ತೆ ಹೌದೌದು. ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ? ನಾವು ಈ ಕಂಪ್ನಿಯನ್ನ 2023 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ 2024 ಏಪ್ರಿಲ್ 10 ನಮ್ಮ ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂತು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಟೈಟನ್ಸ್ ಫಿಟ್ನೆಸ್ ಬಗ್ಗೆ ನನಗೆ ಆಡೋ ಮಾತೊಂದು ನೆನಪಿದೆ. ಗುಡ್ ಫಿಟ್ನೆಸ್ ಈಸ್ ನಾಟ್ ಅಬೌಟ್ ಬೀಯಿಂಗ್ ಬೆಟರ್ ದನ್ ಸಂಬಡಿ ಎಲ್ಸ್. ಇಟ್ಸ್ ಆಕ್ಚುಲಿ ಅಬೌಟ್ ಬೀಯಿಂಗ್ ಬೆಟರ್ ದನ್ ಯುವರ್ ಸೆಲ್ಫ್ ಫ್ರಮ್ ಎಸ್ಟರ್ಡೇ. ಈ ಒಳ್ಳೆ ಫಿಟ್ನೆಸ್ಗೋಸ್ಕರ ನಾವು ಏನೇನು ಮಾಡಲ್ಲ. ಕಾಸ್ಟ್ಲಿ ಶೂಸ್, ಪ್ರೋಟೀನ್ ಶೇಕ್ಗಳ ಬೆಟ್ಟನೇ ಮನೇಲಿ ಬಿದ್ದಿರುತ್ತೆ, ಹಾಗೆ ಜಿಮ್ ಮೆಂಬರ್ಶಿಪ್ ಅಲ್ವಾ? ಆದರೆ ಒಂದು ವಿಷಯ ಇದೆ, ಅದು ತುಂಬಾನೇ ಇಂಪಾರ್ಟೆಂಟ್. ಆದರೆ ಅದ್ರ ಬಗ್ಗೆ ನಾವು ಗಮನನೇ ಹರಿಸಲ್ಲ. ಆ್ಯಂಡ್ ದಟ್ ಈಸ್ ರಿಕವರಿ ಆ್ಯಂಡ್ ರಿಲೀಫ್. ನೀವು ಬಾಕ್ಸಿಂಗ್ ನೋಡಿರ್ಬೋದು. ಬಾಕ್ಸಿಂಗ್ನ 2 ರೌಂಡ್ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾಳೆ ಆ ಗ್ಯಾಪ್ ಇರಲ್ಲ ಅಂತ. ಆಗ ಬಾಕ್ಸರ್ ಪಂಚ್ ಬೀಳಕ್ಕೂ ಮೊದಲೇ ನೆಲದ ಮೇಲೆ ಬಿದ್ದಿರ್ತಾನೆ. ರಿಕವರಿ ಎಕ್ಸಾಕ್ಟ್ ಹಾಗೆ ಇರುತ್ತೆ. ಇಟ್ ಆಕ್ಚುಲಿ ಹೆಲ್ಪ್ಸ್ ಯು, ನೀವು ಜಲ್ದಿ ರಿಕವರ್ ಆಗಿ ಮತ್ತೆ ನಿಮ್ಮ ಬೆಸ್ಟ್ ಕೊಡ್ಲಿ ಅಂತ. ಸೊ ಟೈಟನ್ಸ್, ಐ ಆಮ್ ವಿಕ್ರಮ್ ಆ್ಯಂಡ್ ದಿಸ್ ಇಸ್ ಮೈ ಕೋ ಫೌಂಡರ್ ಮುನೀಶ್. ನಮಗೆ ಫಿಟ್ನೆಸ್ ಮತ್ತು ಸ್ಪೋರ್ಟ್ಸ್ನ ಹುಚ್ಚು ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ನಾವು ತಂದಿದ್ದೀವಿ ಆ್ಯಪ್ ಫಿಟ್. ಇದು ಇಂಡಿಯಾದ ಫಸ್ಟ್ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ರಿಕವರಿ ಆ್ಯಂಡ್ ರಿಲೀಫ್ ಬ್ರ್ಯಾಂಡ್ ಆಗಿದೆ. ಇದನ್ನ ಖುದ್ದಾಗಿ ಸ್ಪೋರ್ಟ್ಸ್ ಮತ್ತೆ ಅಥ್ಲೀಟ್ಸ್ ಕಮ್ಯುನಿಟಿ ಜೊತೆಗೆ ರೆಡಿ ಮಾಡಿದ್ದೀವಿ. ಟೈಟನ್ಸ್, ಮುಂದಿನ ದಿನಗಳಲ್ಲಿ ನಮ್ಗಿರೋದು ಒಂದೇ ಗುರಿ. ನಮ್ಮ ಫಿಟ್ನೆಸ್ ಜರ್ನಿಯಲ್ಲಿ ಬರೋ ಪ್ರತಿಯೊಬ್ಬರಿಗೂ ಅವರ ನೋವುಗಳನ್ನ ಬುಡ ಸಮೇತ ಕಿತ್ತಾಕ್ಬೇಕು. ನಮ್ಮ ಪ್ರಾಡಕ್ಟ್ ಇದರಿಂದಾನೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬೇಸ್ಡ್ ಪ್ರಾಡಕ್ಟ್ ಆಗಿದೆ. ಟಾಪಿಕಲ್ ಮತ್ತೆ ತುಂಬಾ ಸರಳವಾಗಿದೆ. ನೀವು ಆಟ ಆಡ್ತಾ ಇದ್ದೀರಾ ಮತ್ತೆ ಫ್ಯಾಟ್ ಇಂದ ಸ್ವಲ್ಪ ನೋವಾಗಿದೆ, ಅದು ನಿಲ್ಲೋದಿಲ್ಲ. ಯಾಕೆಂದ್ರೆ ಅಪ್ ಯುವರ್ ಫಿಟ್ ನ ಕ್ರಯೋಜೆಲ್ ನಿಮ್ಗೆ ಇಮಿಡಿಯೇಟ್ ಪೇನ್ ರಿಲೀಫ್ ಅನ್ನ ಕೊಡುತ್ತೆ ಮತ್ತೆ ಹೇಳುತ್ತೆ ಗೆಟ್ ಬ್ಯಾಕ್ ಟು ಯುವರ್ ಗೇಮ್. ನೀವು ಗೇಮ್ ಆಡ್ಲಿ, ಎಕ್ಸರ್ಸೈಸ್ ಮಾಡ್ಲಿ, ಮತ್ತೆ ಈಗ ನಿಮ್ಗೆ ಕೂಲ್ ಡೌನ್ ಮಾಡೋದಕ್ಕೆ ಟೈಮ್ ಆಗಿದೆ. ಮತ್ತೆ ನಿಮ್ಮ ಮಸಲ್ಸ್ ಗಳಿಗೆ ಹೇಳಿ ನಿಲ್ಲೋದೇ ಇಲ್ಲ. ಯಾಕೆಂದ್ರೆ ಅಪ್ ಯುವರ್ ಫಿಟ್ ನ ಕ್ರಯೋಜೆಲ್, ಮೆಂಥಾಲ್ ಮತ್ತೆ ಹಳದಿಯ ಬೆನಿಫಿಟ್ಗಳು ನಿಮಗೆ ಸಿಗ್ತಾನೆ ಇರುತ್ತೆ. ನಾಳೆ ಎಕ್ಸರ್ಸೈಸ್ ನ ಲಿಮಿಟ್ ಜಾಸ್ತಿ ಆಗೋಗಿದೆ. ಇವಾಗ ನಮ್ಮ ಮಸಲ್ಸ್ ವೀಕ್ ಆಗ್ತಾ ಇದೆ, ಅದಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ. ನಾವು ಎಕ್ಸರ್ಸೈಸ್ ಮಾಡ್ಬೇಕಾ ಮತ್ತೆ ಇಲ್ವಾ? ಆದ್ರೆ ತಗ್ಗೋದೇ ಇಲ್ಲ. ಯಾಕೆಂದ್ರೆ ಅಪ್ ಯುವರ್ ಫಿಟ್ ನ ಥರ್ಮೋಜೆಲ್ ನಿಮಗೆ ಭರಪೂರ ಪ್ರಯೋಜನಗಳನ್ನ ಹೊತ್ತರ್ತಾ ಇದೆ. ಅದು ನಿಮ್ಮ ಆಯಾಸವನ್ನ ದೂರ ಮಾಡಿ ಎಂದಿನಂತೆ ನೀವು ಫಿಟ್ ಆಗಿರೋದಕ್ಕೆ ಕಾರಣ ಆಗ್ತಾ ಇದೆ. ಸೊ ಟೈಟನ್ಸ್, ಪ್ರಾಡಕ್ಟ್ ಬಗ್ಗೆ ಇಷ್ಟೆಲ್ಲ ನಾವು ಮಾತಾಡಿದ್ವಿ. ಆದ್ರೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಪ್ರಾಡಕ್ಟ್ಸ್ ಎಲ್ಲಿದೆ ಅಂತ. ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಪ್ರಾಡಕ್ಟ್ಸ್ ಏನಿದೆ ಅವು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ನ ಬಿಟ್ಟು ಬೇರೆ ಎಲ್ಲೂ ಬರಲ್ಲ. ಆ್ಯಂಡ್ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಎಂಥ ವ್ಯಕ್ತಿ ಅಂತಂದ್ರೆ, ಅವ್ರನ್ನ ನೀವು ನೆನಪಿಸ್ಕೊಂಡ್ರೆ ಅವರ ಅದ್ಭುತವಾದ ಫೀಲ್ಡಿಂಗ್ಗೋಸ್ಕರ, ಅವರ ಅಮೇಝಿಂಗ್ ಕ್ಯಾಚಸ್ಗೋಸ್ಕರ, ಹಾಗೆ ಇನ್ಸಿಬ್ರೋ ಅವರ ವರ್ಲ್ಡ್ ಕಪ್ ರನ್ಔಟ್ ನಿಮಗೆ ನೆನಪಿರುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ನಾವು ಇನ್ವೈಟ್ ಮಾಡಕ್ಕೆ ಇಷ್ಟಪಡ್ತೀವಿ ನಮ್ಮ ಪ್ರಾಡಕ್ಟ್ಸ್ ಮತ್ತೆ ಅದರ ಬ್ರ್ಯಾಂಡ್ ಅಂಬಾಸಿಡರ್. Thank you, John T. Namaskara, everyone. ನಾನು ಒಂದು ವಿಷಯ ಹೇಳಬೇಕು ಅನ್ಕೊಂಡಿದ್ದೀನಿ. ನನ್ನ ಹೆಸರು ಜಾಂಟಿ, ಬಟ್ ಐ ಗೆಸ್ ಎವ್ರಿಬಾಡಿ ಎಲ್ಲರಿಗೂ ಗೊತ್ತಿದೆ. ನಾನೊಬ್ಬ ಕ್ರಿಕೆಟ್ ಪ್ಲೇಯರ್. ತುಂಬಾ ಡಿಫಿಕಲ್ಟ್ ಆದ ರಿಸ್ಕಿ ಕ್ಯಾಚಸ್ಗೆ ಹೆಸರುವಾಸಿ. ನಾನೊಂದು ವಿಷಯ ಹೇಳ್ತೀನಿ ಟೈಟನ್ಸ್, ಇವತ್ತು ಈ ಫೌಂಡರ್ಸ್ ಜೊತೆ, ಈ ಪ್ರಾಡಕ್ಟ್ ಜೊತೆ, ನಮ್ಮ ಈ ಪಿಚ್ ನಿಮಗೆ ತುಂಬಾ ಈಸಿ ಕ್ಯಾಚ್ ಆಗಿರುತ್ತೆ ಅನ್ಕೋತೀನಿ. ಕಮ್ ಆನ್, ಲೆಟ್ಸ್ ಗೋ. ದ ಬಾಲ್ ಇಸ್ ನೌ ಇನ್ ಯೋರ್ ಕೋರ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.
Jonty, welcome to the show. Thank you. How did you get associated with this brand? ನಾನೊಂದು ಇಂಟರ್ನ್ಯಾಷನಲ್ T20 ಟೂರ್ನಮೆಂಟ್ ಅಲ್ಲಿ ಆಟ ಆಡ್ತಿದ್ದೆ. ನನ್ನ ಆರ್ಮ್ ಸ್ಟ್ರಿಂಗ್ ಅಲ್ಲಿ ಮತ್ತೆ ಕಾಫ್ಸ್ ಅಲ್ಲಿ ಸ್ವಲ್ಪ ಸ್ಟ್ರೈನ್ ಇತ್ತು. ಆಗ ಟೈಮಿಂಗ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿತ್ತು. ಆವಾಗ ಈ ಇಬ್ರು ಜೆಂಟಲ್ಮ್ಯಾನ್ ನಾನು ನೋಡಿದೆ. ಅವರು ಅವರ ಪ್ರಾಡಕ್ಟ್ ನಂಗೆ ತೋರಿಸಿದ್ರು. ತಕ್ಷಣ ಅದನ್ನು ಕೊಂಡ್ಕೊಂಡು ಯೂಸ್ ಮಾಡಿದೆ. ಅದೊಂದು ಗ್ರೇಟ್ ಸ್ಟೋರಿ ಅಂಡ್ ಮೇಡ್ ಇನ್ ಇಂಡಿಯಾ ಅನ್ನೋ ವಿಷಯಕ್ಕೆ ನಾನು ತುಂಬಾ ದೊಡ್ಡ ಫ್ಯಾನ್. ಅದರಲ್ಲೂ ಮುಖ್ಯವಾದ ಈ ಸೈನ್ಸ್ ಬ್ಯಾಕಿಂಗ್ ಅಪ್ ರಿಯಲ್ ಕ್ವಾಲಿಟಿ ಪ್ರಾಡಕ್ಟ್. ಆಕ್ಚುಲಿ ನನಗೆ 15 years old ಸನ್ ಇದ್ದಾನೆ. ಅವನಿಗೆ ನೀ ಆಪರೇಷನ್ ಆಯಿತು ಆ್ಯಂಡ್ ಅವನು ಕೂಡ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದಾನೆ. ಸೊ ಆ ಪರ್ಸ್ಪೆಕ್ಟಿವ್ನಲ್ಲಿ ಒಂದು ಫ್ಯಾಮಿಲಿ ಆಗಿ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. So Titans, we already have a user case here. As you said, backed by science, sir, this category is a very functional category. What is the significance of integrating Ayurveda? ಒಂದ್ ನಿಮಿಷ ಪ್ರಿಯಾಂಕ್ ಅವರೇ, ನಿಮ್ಮ ಪ್ರಶ್ನೆ ಮತ್ತೆ ಬಿಸ್ನೆಸ್ ನ ವಿಚಾರ ಆಮೇಲೆ ಮಾತಾಡೋಣ. ಬಟ್ ಜಾಂಟಿ ಅವರು Okay. ಇಲ್ಲಿರೋದ್ರಿಂದ ಐ ಆಮ್ ನಾಟ್ ಏಬಲ್ ಟು ಸ್ಟಾಪ್ ಮೈ ಸೆಲ್ಫ್ ಬಿಕಾಸ್ ಅವರ ಐಕಾನಿಕ್ ರನ್ಔಟ್ ಏನಿದೆ ಈಸ್ ನೋನ್ ಟು ದ ಹೋಲ್ ವರ್ಲ್ಡ್. Are we going to see it? ಏನೋ? ಕ್ಯಾನ್ ವಿ ಜಸ್ಟ್ see it? Yeah, can we just see it? Yeah, no problem. Pressure's on me. Oh! Now, Jonty, you do it. Okay, Jonty, let's get it. ಹೇಗಿದೆ? ಏನು ಇಷ್ಟ ಚೆನ್ನಾಗಿ? ನಾನೇ ಹೊಡ್ದೆ. ಇವ್ರು ಇದೇ ರೀತಿ ರನ್ಔಟ್ ಮಾಡಿದ್ರು ವರ್ಲ್ಡ್ ಕಪ್ ಅಲ್ಲಿ. Thank you very much for doing this, Jonty, and being here. Thank you. Bye. Thank See you. you later. Thank you very much. everybody. Thank you, Jonty. ಸರಿ, ಇವಾಗ ಬಿಸ್ನೆಸ್ ನ ಮಾತುಕತೆ ಶುರು ಮಾಡೋಣ. Can we see the products? Yes, definitely. ಸರ್, ನಿಮ್ಮ ಕಲರಿಂಗ್ ತುಂಬಾ ಚೆನ್ನಾಗಿದೆ, ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಗುಡ್ ಜಾಬ್. This is good. I think ಪ್ರಾಡಕ್ಟ್ನ ನೋಡಾದ್ಮೇಲೆ ನನ್ನ ಕಡೆಯಿಂದ ಒಂದು ಪ್ರಶ್ನೆ ಇದೆ. ನೀವು ಒಂದೇ ಲೈನಲ್ಲಿ ನಿಮ್ಮ ಪ್ರಪೋಸಿಷನ್ ಏನು ಅಂತ ಹೇಳೋದಾದ್ರೆ, ಇಸ್ ಇಟ್ ಸೈನ್ಸ್ ಆರ್ ಇಸ್ ಇಟ್ ಆಯುರ್ವೇದ? ನಿಮ್ಮ ಪ್ರಾಡಕ್ಟ್ ಪೋರ್ಟ್ಫೋಲಿಯೋದಲ್ಲಿ ಆಯುರ್ವೇದ ಸಿಗ್ನಿಫಿಕೆನ್ಸ್ ಏನು ಅಂತ ತಿಳಿಸ್ಕೊಡ್ತೀರಾ? ನಮ್ದು ಒಂದು ಪ್ರೊಫೆಷನ್ ಇದೆ. ನಾವು ನಮ್ಮ ಪಿಚ್ ಬಗ್ಗೆ ಹೇಳಿದ್ವಿ ನಿಮ್ಗೆ. ಟು ಅನ್ಸ್ಟಾಪ್ ದ ಪೀಪಲ್ ಹೂ ವುಡ್ ಲೈಕ್ ಟು ಲೀಡ್ ಆನ್ ಆಕ್ಟಿವ್ ಲೈಫ್. ನಾವು ಅದಕ್ಕೋಸ್ಕರ ಆಯುರ್ವೇದ ಮಾತ್ರ ಅಲ್ಲ, ಅದ್ರ ಜೊತೆಗೆ ಒಂದು ರೈಟ್ ಮಿಕ್ಸ್ಚರ್ ಅನ್ನ ಆಡ್ ಮಾಡಿದೀವಿ. ಅದು ನಮ್ಮ ಇಂಡಿಯನ್ ಸ್ಕಿನ್ ಮತ್ತೆ ಇಂಡಿಯನ್ ರಿಕ್ವೈರ್ಮೆಂಟ್ಸ್ಗೆ ತಕ್ಕ ಪ್ರಾಡಕ್ಟ್ ಆಗಿದೆ. ಹಾಗೆ ನಾವು ಡೆವಲಪ್ ಮಾಡಿದೀವಿ. ಮತ್ತೆ ಆಯುರ್ವೇದ ಏನಿದೆ ಅದರ ಭಾಗವನ್ನು ಶಕ್ತಿಯುತವಾಗಿ ಮಾಡಿದೀವಿ. ಮತ್ತೆ ಉಳಿದಿರುವ ಸರ್ಫ್ಯಾಕ್ಟನ್ಸ್, ಹಿಮ್ಯಾಕ್ಟನ್ಸ್ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವು ಇಂಡಿಯಾಗೋಸ್ಕರ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ತಂದಿದ್ದೀವಿ. ಈ ಸ್ಪಾಟ್ಸ್, ನೀವು ಮಾರ್ಕೆಟ್ ಅಲ್ಲಿ ಈ ಸ್ಪಾಟ್ಸ್ ನ ರಿಕವರಿ ಮತ್ತೆ ಪರ್ಫಾರ್ಮೆನ್ಸ್ ನ ಪ್ರಾಡಕ್ಟ್ಸ್ ಮಾಡ್ತಿದ್ದೀರಾ? ಅದ್ರ ಮಾರ್ಕೆಟ್ ಸೈಜ್ ಎಷ್ಟಿದೆ? ಡಿಕ್ಯಾಥ್ಲಾನ್ ಒಂದು ದೊಡ್ಡ ಸ್ಪೋರ್ಟ್ಸ್ ಚೈನ್ ಏನಾಗಿದೆ, ಹಿಂದಿನ ವರ್ಷ ಪೂರ್ತಿ 5,000 ಕೋಟಿ ಕ್ರಾಸ್ ಮಾಡಿದೆ. ಅದು ಪ್ರತಿಯೊಂದು ಸಿಟಿನಲ್ಲಿ ಕೂಡ ಇಲ್ಲ. ಬೆರಳೆಣಿಕೆಯಲ್ಲಿ ಹಬ್ಬಬ್ಬ ಅಂದ್ರೆ 25 ಸಿಟಿಗಳಲ್ಲಿ ಇದೆ ಅಷ್ಟೇ. ಹಾಗಾಗಿ ಡೆಕತ್ಲಾನ್ ಏನು 5,000 ಕೋಟಿಲಿದೆ. ಅದಕ್ಕೆ ಕಾರಣ 1.5 ಕೋಟಿ ಜನ ನಮ್ಮ ದೇಶದಲ್ಲಿ ಕೆಲವರು ಜಿಮ್ಗೆ ಹೋಗ್ತಾರೆ, ಕೆಲವರು ಅಮೇಚೂರ್ ರನ್ನಿಂಗ್ ಮಾಡ್ತಾರೆ, ಇಲ್ಲ ಯಾವ್ದಾದ್ರು ಆಕ್ಟಿವಿಟಿ ಮಾಡ್ತಿರ್ತಾರೆ. ಇದು ಇನ್ನು ಬರೋ 5 ವರ್ಷದಲ್ಲಿ 1.5 ಕೋಟಿಯಿಂದ 3.5-4 ಕೋಟಿ ಆಗೋರಿದ್ದಾರೆ. ಸೊ ಅರ್ಜುನ್ ನಮ್ಮ ಹತ್ರ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ. ಯಾಕಂದ್ರೆ ಇಲ್ಲಿ ತುಂಬಾನೇ ಕಮ್ಮಿ ಜನ ಡಿಫ್ರೆನ್ಸ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ನೀವ್ ಹೇಳಿದ್ರಿ ಅಥ್ಲೀಟ್ಸ್ ಗಳು ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿದ್ದಾರೆ. ಔಟ್ಸೈಡರ್ ಅಮೇಚರ್ ಅಥ್ಲೀಟ್ ಲೈಕ್ ನಾನು, ಪ್ರೊಫೆಷನಲ್ ಅಥ್ಲೀಟ್ಸ್ ಯಾರು ಯೂಸ್ ಮಾಡ್ತಾರೆ ಮತ್ತೆ ಅವರ ಫೀಡ್ಬ್ಯಾಕ್ ಏನು? ಜಾಂಟಿ ಸರ್ ನಮ್ ಜೊತೆ ಇವಾಗ ಕಳೆದ 3 ತಿಂಗಳಿಂದ ಸೇರ್ಕೊಂಡಿದ್ದಾರೆ. ಅದಕ್ಕೆ ಮುಂಚೆ ನಾವು ಫುಟ್ಬಾಲ್ ಟೀಮ್ಸ್ ಮತ್ತೆ ರನ್ನಿಂಗ್ ಗ್ರೂಪ್ಸ್ ಜೊತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವಿ. ಅವರ ಫೀಡ್ಬ್ಯಾಕ್ ನ ನಾವು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡಿದೀವಿ. ನಾನು ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ಅದನ್ನ ನಿಮಗೆ ಮುನೀಶ್ ಅವರು ಹೇಳಿದ್ರು. ನಮ್ಮ ಜೆಲ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಎಫೆಕ್ಟಿವ್ ಆಗಿ ಕೂಡ ಇತ್ತು. ಆದ್ರೆ ಈ ಜೆಲ್ ಯೂಸ್ ಮಾಡೋ ಹೊತ್ತಲ್ಲಿ ಆ ಫುಟ್ಬಾಲರ್ಸ್ ಕೈ ಮೇಲೆ ಬೆವರಿತ್ತು. ಆಗ ನಮಗೆ ಗೊತ್ತಾಗಿದ್ದು ಈ ಜೆಲ್ ನ ಥಿಕ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ. ಯಾಕಂದ್ರೆ ಆ ಬೆವರಿನ ಕಾರಣದಿಂದ ಆ ಜೆಲ್ ಸ್ಲಿಪ್ ಆಗ್ತಾ ಇತ್ತು. ಮುನೀಶ್ ಅವರ ಫೀಡ್ಬ್ಯಾಕ್ ಇಂದ ಆ ಫೀಡ್ಬ್ಯಾಕ್ ನ 3 ತಿಂಗಳಲ್ಲಿ ನಾವು
ಟರ್ನ್ ಅರೌಂಡ್ ಮಾಡಿದ್ವಿ. ನಮಗೆ ಅರ್ಥ ಆಯ್ತು ಏನ್ ಅವಶ್ಯಕತೆಗಳಿದೆ ಮತ್ತೆ ಅದನ್ನ ಹೇಗೆ ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡಬೇಕು ಅಂತ. ಹಾಗೆ ನಮಗೆ ಪ್ರಾಡಕ್ಟ್ ಅಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳು ಏನ್ ಬೇಕು ಅಂತ. ಅದರಿಂದ ನಿಮಗೆ ನನಗೆ ಆ ಪ್ರಾಡಕ್ಟ್ ಯೂಸ್ ಆಗ್ಬೇಕು. ನಾನು ತಿಳ್ಕೊಳ್ಳೋದಕ್ಕೆ ಬಯಸ್ತೀನಿ, ನಿಮ್ಮ ಪ್ರಾಡಕ್ಟ್ಸ್ ಇದೇನಿದೆ ಇದು ಸೂಪರ್ಫಿಷಿಯಲಿ ಪೇನ್ ರಿಲೀಫ್ ಕೊಡುತ್ತಾ ಇಲ್ಲ ಯಾವ್ದಾದ್ರು ರೂಟ್ ಕಾಸ್ ನ ಸಾಲ್ವ್ ಮಾಡುತ್ತಾ? ಅನುಪಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಏನ್ ಪಾಯಿಂಟ್ ಹೇಳ್ತಾ ಇದ್ರೆ ಅದು ತುಂಬಾ ಪರ್ಫೆಕ್ಟ್ ಆಗಿದೆ. ಅದ್ರ ಬಗ್ಗೆ ಈಗ ಮಾತಾಡೋಣ. ಇವತ್ತು ನಮ್ಮ ಜನ ಫಿಸಿಕಲಿ ತಮ್ಮ ಫಿಟ್ನೆಸ್ ಅನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ. ಮತ್ತೆ ಅವ್ರಿಗೆ ಸರಿಯಾಗಿ ಗೊತ್ತಿದೆ ನಾವು ನೋವಿನ ತನಕ ಹೋಗ್ಬಾರ್ದು, ಅದಕ್ಕೆ ಮುಂಚೆನೆ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ. ಅದಕ್ಕೋಸ್ಕರ ನಮ್ಮ ಪ್ರಾಡಕ್ಟ್ ಅನ್ನ ನಾನೀಗಾಗ್ಲೇ ಹೇಳ್ದೆ ನಿಮ್ಗೆ, ಮೆಂಥಾಲ್ ಇದೆ, ವಿಂಟೆಗ್ರೀನ್ ಇದೆ. ಇದು ನಿಮ್ಮ ಚರ್ಮದೊಳಗಿರುವ ಕೊಬ್ಬನ್ನ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ ಮತ್ತೆ ನಿಮ್ಮ ರಕ್ತದ ಚಲನೆ ಸ್ಲೋ ಆಗಿ ಮತ್ತೆ ಫಾಸ್ಟ್ ಆಗಿ ಮಾಡುತ್ತೆ. ಇದರಿಂದ ನಿಮ್ಮ ಪೇನ್ ರಿಲೀಫ್ ಆಗುತ್ತೆ. ಇದರಲ್ಲಿ ಯಾವುದೇ ಜಾದು ಇಲ್ಲ. ಇಟ್ ಈಸ್ ಆಕ್ಚುಲಿ ಹ್ಯಾವಿಂಗ್ ಇಟ್ಸ್ ಎಫಿಕಸಿ. ಸೊ ಇನ್ನು ತುಂಬಾ ಯೋಚನೆ ಇದೆ, ಯತ್ನ ಮಾಡ್ತಾ ಇದೀವಿ, ನಿಮ್ಮ ಸಹಾಯ ಬೇಕು. ಸರಿ, ಇದೇ ವಿಚಾರಕ್ಕೆ ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ನಮ್ಮ ಹತ್ರ ಆಡಿಯನ್ಸ್ ಇದ್ದಾರೆ, ಸ್ಟುಡಿಯೋ ಆಡಿಯನ್ಸ್. ಅವ್ರ ಪ್ರಕಾರ ಈ ಪ್ರಾಡಕ್ಟ್ನ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ನೋಡೋಣ. ಎಸ್ ಅಥವಾ ನೋ ಬಟನ್ನ ಒತ್ತೋದ್ರ ಮೂಲಕ ಮಾರ್ಕೆಟ್ ಡಿಮ್ಯಾಂಡ್ನ ತಿಳಿಸ್ಕೊಡಿ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. How much are you betting? 85. 92. 89, ಆಲ್ಮೋಸ್ಟ್ 90% ಜನಕ್ಕೆ ಅನ್ನಿಸ್ತಾ ಇದೆ ಈ product ಬೇಕು. ಥ್ಯಾಂಕ್ ಯು ಸೋ ದಿಸ್ ಮಚ್. ಇಸ್ ವೆರಿ ಹೈ. ಹಾ 92 ನೀವು ನಿಮ್ಮ ಆಸ್ಕ್ನ ಒಂದ್ಸತಿ ಕೇಳಿ. ನಮ್ಮ ಟೈಟನ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ವಿಕ್ರಮ್, ಸೊ ಟೈಟನ್ಸ್, ನಾವು ಇಲ್ಲಿ 58 ಲಕ್ಷಕ್ಕೆ 2% ಆಸ್ಕ್ ಕೇಳ್ತಾ ಇದ್ದೀವಿ. ಇಲ್ಲಿವರೆಗೂ ನಮ್ಗಿನ್ನೂ ಸ್ವಲ್ಪನೂ ಐಡಿಯಾನೇ ಇಲ್ಲ ನಿಮ್ಮ ಸೇಲ್ಸ್ ಫಿಗರ್ ಏನಿದೆ ಅನ್ನೋದು. ನಾವು ಸೇಲ್ ಮಾಡಿದ್ದೀವಿ 15 ಲ್ಯಾಕ್ಸ್ ರುಪೀಸ್ಗೆ. ಹಾಗೆ ನಮ್ಮ ಮಂತ್ ಆನ್ ಮಂತ್ ಸೇಲ್ಸ್ ಏನಿದೆ ಅದು 40% ಥರ ಹೋಗ್ತಾ ಇದೆ. ಇದೇ ನಮ್ಮ ಕರೆಂಟ್ ನಂಬರ್ಸ್ ಆಗಿರುತ್ತೆ. ಈಗ ನೀವು ಇನ್ನೂ ಬರ್ನ್ ಮಾಡ್ತಿದ್ದೀರಾ? ಎಸ್. ಸೊ ನಮ್ಮ ಬರ್ನ್ ಆನ್ ಅ ಮಂತ್ಲಿ ಬೇಸಿಸ್ ಇಸ್ ರಫ್ಲಿ 13 ರಿಂದ 14 ಲಕ್ಷ ಇದೆ. ಇದರಲ್ಲಿ ಅರ್ಧ ಭಾಗ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಸ್ಯಾಲರೀಸ್ಗೆ ಹೋಗುತ್ತೆ. ಆಮೇಲೆ 2 ರಿಂದ 3 ಲಕ್ಷ ನಾವೇನು ಸ್ಪೆಂಡ್ ಮಾಡ್ತಾ ಇದೀವಿ ಅದನ್ನ ನಾವು ಪರ್ಫಾರ್ಮೆನ್ಸ್ ಮಾರ್ಕೆಟ್ ಮೇಲೆ ಸ್ಪೆಂಡ್ ಮಾಡ್ತಾ ಇದೀವಿ. ವಿಕ್ರಮ್, ನಂದು 2 ಪಾಯಿಂಟ್ ಇದೆ. ಅದು ನೀವ್ ಹೇಳಿದ್ರಿ 15 ಲಕ್ಷ ತನಕ ಸೇಲ್ ಆಗ್ತಿದೆ ಅಂತ. ಯಾವ ಚಾನೆಲ್ ಇಂದ ಎಷ್ಟು ಸೇಲ್ ಆಗ್ತಿದೆ? ಖಂಡಿತ ಆಲ್ಮೋಸ್ಟ್ 30% ಸೇಲ್ಸ್ ಏನ್ ಬರ್ತಾ ಇದೆ ಅದು ನಮ್ಮ ವೆಬ್ಸೈಟ್ ಇಂದಾನೆ ಬರ್ತಾ ಇದೆ. ಹಾಗೆ ಅಮೆಝಾನ್ ಇಂದ 35 ರಿಂದ 40% ಸೇಲ್ ಬರ್ತಾ ಇದೆ. ಅಂಡ್ ಬಾಕಿ 15% ಈಸ್ ಫ್ರಮ್ ಕ್ವಿಕ್ ಕಾಮರ್ಸ್. ಅದು ಈಗೀಗ ಶುರುವಾಗಿದೆ. ಅಂಡ್ ನಾವು ರೀಟೇಲ್ ಅಲ್ಲಿ ಒಂದು ಚಿಕ್ಕದಾಗಿ ಪ್ಯಾಲೆಟ್ ಶುರು ಮಾಡಿದೀವಿ, ಅಲ್ಲಿಂದ 10% ಬರುತ್ತೆ. ಮತ್ತೆ ನಿಮ್ಮ ಮಾರ್ಕೆಟಿಂಗ್ ಸ್ಪೆಂಡ್